one ನೋಡಿ, the product of number is n power n. The product of number is n power n. Find the sum of the numbers. Find the n number of terms ಅಂತ ಕೇಳಿದೆ. Right. We know that sum of all the terms is least when all the terms are equal. Right. So we know that sum of the term of the series is least when all the terms are equal. All the terms are equal. So we know that sum of all the terms is least when all the terms are equal. ಇದು ಒಂದು ಇನ್ಫಾರ್ಮೇಶನ್ ತಿಳ್ಕೋಬೇಕು ನೀವು. ಸಮ್ ಆಫ್ ಆಲ್ ದ ಟರ್ಮ್ಸ್ ಇಸ್ ಲೀಸ್ಟ್ ಅಂದ್ರೆ ಸಮ್ ಆಫ್ ಸಮ್ ನಂಬರ್ ಇಸ್ ಲೀಸ್ಟ್ ಬರ್ತಾ ಇದೆ ಅಂತಂದ್ರೆ, ಸಪೋಸ್ 1 + 2 + 3 ನ ಲೀಸ್ಟ್ ವ್ಯಾಲ್ಯೂ ಯಾವುದು ಅಂತ ಹೇಳಿಕ್ಕಾಗಲ್ಲ. ಇದನ್ನ ಸಪೋಸ್ ಇಸ್ 1 + 2 + 3 + 3 so on. ಇದರ ಲೀಸ್ಟ್ ವ್ಯಾಲ್ಯೂ ಹೇಳಿಕ್ಕಾಗಲ್ಲ. ಅರ್ಥ ಆಗ್ತಿದೆ? ಇದರ ಲೀಸ್ಟ್ ವ್ಯಾಲ್ಯೂ ಯಾವಾಗ ಹೇಳ್ಬೋದು ಅಂತಂದ್ರೆ, ಸೊ 1 + 1 + 1 + 1 + 2 ಆದಾಗ, ಅಥವಾ 2 + 2 + 2 + 2 + 2 ಆದಾಗ ಇದರ ಲೀಸ್ಟ್ ವ್ಯಾಲ್ಯೂ ಏನಂತ ಹೇಳ್ಬೋದು. ಸಮ್ ಆಫ್ ಆಲ್ ದ ಟರ್ಮ್ಸ್ ಇಸ್ ಲೀಸ್ಟ್ ವೆನ್ ಆಲ್ ದ ಟರ್ಮ್ಸ್ ಆರ್ ಈಕ್ವಲ್. ಓಕೆ, ಸೊ ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ ಏನಿದೆ n ಪವರ್ n ಇದೆ ಅಂದ್ರೆ, ಸೊ ನಂಬರ್ಸ್ ಏನಾಗಿರ್ಬೇಕು ಇಲ್ಲಿ, ಸೊ n ಪವರ್ n ಆಗಿ ಏನಾಗಿದೆ, ಸೊ n ಟೈಮ್ಸ್. ಕರೆಕ್ಟಾ? ಹಾಗಾದ್ರೆ ಸಮ್ ಏನಂತ ಹೇಳ್ತೀರಾ? ಸಮ್ ಇಸ್ ಈಕ್ವಲ್ ಟು n + n + n + n + n ಅಪ್ ಟು n ಟರ್ಮ್ಸ್ ಅಲ್ಲ ಬೇಕಾದ್ರೆ ನಮಗೆ ಸಮ್ಮು. ಹಾಗಾದ್ರೆ s ಇಸ್ ಈಕ್ವಲ್ ಟು n ಕಾಮನ್ ತೆಗೆದ್ರೆ ಪ್ರತಿ ಟರ್ಮ್ ಅಲ್ಲಿ ಏನು ಉಳಿತೀನ, 1 + 1 + 1 + ಅಪ್ ಟು 1. ಸೊ s ಇಸ್ ಈಕ್ವಲ್ ಟು n ಇಂಟು, ಸೊ ಹೌ ಮೆನಿ ಟೈಮ್ಸ್ 1 ಇಸ್ ದೇರ್, n ಟೈಮ್ಸ್. ಹಾಗಾದ್ರೆ ಏನಾಗುತ್ತೆ, 1 + 1 ಅಂದ್ರೆ 2. ಆದ್ರೆ 1 ಅನ್ನ 3 ಟೈಮ್ಸ್ ಆಡ್ ಮಾಡಿದ್ರೆ 3. ಹಾಗಾದ್ರೆ 1 ಅನ್ನ n ಟೈಮ್ಸ್ ಆಡ್ ಮಾಡಿದ್ರೆ n. ಹಾಗಾಗಿ ಏನಾಯ್ತು, ಸಮ್ ಈಸ್ n². ಅಂದ್ರೆ ಆಯ್ತು ಲೀಸ್ಟ್ ಸಮ್ ಈಸ್ n². ಲೀಸ್ಟ್ ಸಮ್ ಈಸ್ n². ಆಪ್ಷನ್ ಡಿ ನೋಡಿ, ದ ಸಮ್ ಕ್ಯಾನ್ ನೆವರ್ ಬಿ ಲೆಸ್ ದ್ಯಾನ್ n² ಅಂತ ಇದೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ದ ಸಮ್ ಆಫ್ n ಟರ್ಮ್ಸ್ ವಿಲ್ ನೆವರ್ ಬಿ ಲೆಸ್ ದ್ಯಾನ್ n² ಅಂತ ಇದೆ ನೋಡಿ, ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅದೇ ರೀತಿ 6th ಕ್ವಶನ್ಸ್ ನೋಡಿ. 6th ಕ್ವಶನ್, ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇಸ್ ಗಿವನ್. ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇಸ್ ಗಿವನ್. ಸೊ sm is equal to what? So mr plus 1/2 into m into m minus 1 into s. See, small s is capital S. Okay, so find common difference. Find common difference. The sum of first n terms of AP is sm is equal to mr plus 1/2 into m into m minus 1 into s. So what is the common difference of this AP? Right, so put m is equal to 1, s1 is equal to r plus 11 ಆಗುತ್ತೆ. 1 minus 1 0 ಆಗುತ್ತೆ. 0 into ms 0 into 1/2 0 ನೇ ಆಗುತ್ತೆ. ಅಂದ್ರೆ ಏನಿದು, s1 is equal to r. This is the first term. Okay, s1 is same as t1. Okay, what is s2? What is s2? Suppose m is equal to 2. So 2r plus 1/2 into, so 2 into 2 minus 1 is 1 into s. So 2 to cancel. So s2 is equal to what? 2r plus s. This is s2. Okay, so what is the t2? T2 is defined as s2 minus s1, right? So t2 is defined as s2 minus s1. So t2 is equal to, what is s2? So 2r plus s. What is s1? r and the minus r. So t2 is equal to, so 2r minus r plus s. Okay, so t1 ಗೊತ್ತಾಯ್ತು, so t2 ಗೊತ್ತಾಯ್ತು. ಕಾಮನ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು is easy. So common difference is defined as t2 minus t1, right? So t2 is r plus s, t1 is r. ಅಂದ್ರೆ so common difference is the small s. ಯಾವ ಆಪ್ಷನ್ ಇದೆ ನೋಡಿ, ಆಪ್ಷನ್ 1 ಅಲ್ಲಿ ಇದೆ ನೋಡಿ. So common difference is yes option. So 1 is the right answer. Okay, next 7th questions ಇದೆ ನೋಡಿ.
Seventh questions. So sum of the series. So 3 plus 5 plus 9 plus so 17 plus 33. So ಇದನ್ನ ಅಪ್ ಟು n ಟರ್ಮ್ಸ್ ಅಂತ ಕೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಸ್ ಸ್ವಲ್ಪ ಡಿಫಿಕಲ್ಟ್, ಇಸ್ ವೆರಿ ಟೆಡಿಯಸ್. ಅದಕ್ಕೆ ಏನ್ ಮಾಡೋಣ, ಸಮ್ ಆಫ್ ಒನ್ ಟರ್ಮ್ ಅಥವಾ ಸಮ್ ಆಫ್ ಟೂ ಟರ್ಮ್ ತಗೊಂಡು ಚೆಕ್ ಮಾಡ್ಬೇಡಿ. ಸಮ್ ಆಫ್ ಒನ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡೋಣ. ಸಮ್ ಆಫ್ ಒನ್ ಟರ್ಮ್ ಎಷ್ಟು ಬರ್ಬೇಕು ನಮಗೆ ಇವಾಗ? ಸೊ 3 ಬರ್ಬೇಕು. ಸಮ್ ಆಫ್ ಒನ್ ಟರ್ಮ್ ಎಷ್ಟು ಬರ್ಬೇಕು? 3 ಬರ್ಬೇಕು. ಕರೆಕ್ಟಾ? ಸಮ್ ಆಫ್ ಒನ್ ಟರ್ಮ್ 3 ಬರೋ ಹಾಗೆ ಆಪ್ಷನ್ 1 ಚೂಸ್ ಮಾಡಿ. ಆಪ್ಷನ್ 1 ಏನಿದೆ? ಸೊ 2 ಪವರ್ n ಪ್ಲಸ್ 1 ಮೈನಸ್ n ಮೈನಸ್ 2. ರೈಟಾ? n ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ನಮ್ಗೆ ಯಾಕೆ ಸಮ್ ಆಫ್ ಒನ್ ಟರ್ಮ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ಸೊ 2 ಪವರ್ 1 ಪ್ಲಸ್ 1 ಈಸ್ 2 ಅಂದ್ರೆ 2 ಪವರ್ 2 ಈಸ್ 4 ಅಂದ್ರೆ ಏನಾಯ್ತು? 4 ಮೈನಸ್ 1 ಮೈನಸ್ 2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1 ಬರುತ್ತೆ. ರೈಟ್? ಹಾಗಾದ್ರೆ ಸಮ್ ಆಫ್ ಒನ್ ಟರ್ಮ್ ಎಷ್ಟು ಬರ್ತಾ ಇದೆ? ಈ ಫಾರ್ಮುಲಾ ಪ್ರಕಾರ 1 ಬರ್ತಾ ಇದೆ. ಹಾಗಾದ್ರೆ ಆಪ್ಷನ್ 1 ಈಸ್ ರಾಂಗ್. ಆಪ್ಷನ್ 1 ಈಸ್ ರಾಂಗ್. ಸೊ ಆಪ್ಷನ್ 2 ಬನ್ನಿ. ಆಪ್ಷನ್ ಚೂಸ್ ಮಾಡಿ ಅದರಿಂದ ಎಲಿಮಿನೇಟ್ ಮಾಡ್ಬೇಕು ಕೆಲವೊಂದನ್ನ. ನೆಕ್ಸ್ಟ್ ಆಪ್ಷನ್ 2 ಏನಿದೆ? ಸೊ 2 ಪವರ್ n ಪ್ಲಸ್ 1 ಸೊ ಪ್ಲಸ್ n ಮೈನಸ್ 2 ಇದೆ. ಇಲ್ಲಿ n ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? ಸೊ 1 ಪ್ಲಸ್ 1 ಪ್ಲಸ್ 1 ಮೈನಸ್ 2 ಅಂದ್ರೆ ಏನಾಗುತ್ತೆ? 2 ಪವರ್ 2 is 4. 4 plus 1 is 5. 5 minus 2 is 3. Yes, sum of one term is 3 bata. Sum of one term is 3. So agare option 2 is the right answer. Next, sum of two term go satisfy agutta nodi. Sum of two term. Agare sum of two term ge enagutte nodi. So n is equal to 2 plus 1 plus 2. So minus 2 andre enaitu? So 2 power 3. So plus 2 minus 2 cancel again 8. Yes. Sum of two term is 8. Agar option 2 is the right answer. So next 3 term ಏನಾದರೂ satisfy ಆಗುತ್ತಾ ನೋಡಿ. ಎಷ್ಟು ಬರಬೇಕು? So 8 plus 9 17 ಬರಬೇಕು. ಹಾಗಾದ್ರೆ n is equal to 3 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. So 3 plus 1 plus 3 minus 2. ಹಾಗಾದ್ರೆ 2 power 4. 2 power 4 is 16. 16 plus 3 minus 2 is equal to 19 minus 2 is 17. ನೋಡಿ, sum of two term is 17. ಹಾಗಾದ್ರೆ option 2 is the right answer. Okay, ಆಗ್ಬೋದಾ? ನೆಕ್ಸ್ಟ್ ಕ್ವಶನ್ಸ್ ನೋಡಿ. A B C D. ಸೊ A B C D ಯಾವುದು? 8 ಕ್ವಶನ್ಸ್. A B C D ಸಾರಿ B plus C minus 2A. 8 questions. If B plus C minus 2A divided by A, comma, is C plus A minus 2B divided by B, comma, A plus B minus 2C divided by C are in AP. Are in AP. ಹಾಗಾದ್ರೆ ಸೊ 1 over A, 1 over B, 1 over C ಯಾವುದರಲ್ಲಿದೆ ಅಂತ ಹೇಳ್ಬೇಕು. ರೈಟ್? ಸೊ ಆಲ್ರೆಡಿ ಸೊ 3 terms are in AP. ಹಾಗಾದ್ರೆ difference between any two consecutive term is same. Difference between. ಹಾಗಾದ್ರೆ ಸೊ difference of second term and first term ತಗೋಣ. C plus A minus 2B divided by B minus B plus C minus 2A divided by A is same as what? So A plus B minus 2C divided by C minus C plus A minus 2B divided by B. Correct? So the definition of AP, the difference between second term and first term is same as difference between third term and second term. Okay. So what is the LCM here? So AB is the LCM. AB is the LCM. C into A. So AC plus A square minus 2AB. So minus B. ನೋಡಿ minus miss ಮಾಡಬೇಡಿ. So B into minus B minus B. So B into minus C minus BC. B into minus 2A ಅಂದ್ರೆ plus 2AB is equal to yes again LCM ತಗೊಳ್ಳಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. So B into A. So AB plus B into B. B square minus 2BC minus C square minus AC plus 2
ಬಿ ಸಿ. ಓಕೆ, ಎಸ್ ನೋಡಿ, ಮೈನಸ್ 2ab ಪ್ಲಸ್ 2ab ಕ್ಯಾನ್ಸಲ್ ಆಗುತ್ತೆ ಈ ಕಡೆ. ಸೊ ಮೈನಸ್ 2bc ಪ್ಲಸ್ 2bc ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಎಸ್ ಇಲ್ಲಿ ಬಿ ಸ್ಕ್ವೇರ್ ನೋಡಿ, ಬಿ ಇಂಟು ಬಿ ಇಸ್ ಬಿ ಸ್ಕ್ವೇರ್, ಕರೆಕ್ಟಾ? ನೋಡಿ, ಈ ಎರಡು ಟರ್ಮ್ ಅನ್ನ ಒಂದ್ ಕಡೆ ಬರ್ಕೋಣ, ಈ ಎರಡು ಟರ್ಮ್ ಅನ್ನ ಒಂದ್ ಕಡೆ ತಗೋಣ. ಓಕೆ, ಸೊ ಏನಾಗುತ್ತೆ, ಎ ಸಿ ಮೈನಸ್ ಬಿ ಸಿ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸೊ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು, ಇಲ್ಲೂ ಅಷ್ಟೇ. ಸೊ ಎ ಬಿ ಮತ್ತೆ ಮೈನಸ್ ಎ ಸಿ ಒಂದ್ ಕಡೆ ಬರ್ಕೊಳ್ಳಿ. ಸೊ ಎ ಬಿ ಮೈನಸ್ ಎ ಸಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಸೊ ಡಿವೈಡೆಡ್ ಬೈ ಬಿ ಸಿ ಬರ್ಕೋಬಹುದಾ? ನೆಕ್ಸ್ಟ್ ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಫಸ್ಟ್ ಕಾಮನ್ ಏನಿದೆ, ಸಿ ಇಂಟು ಎ ಮೈನಸ್ ಬಿ, ಇದನ್ನೇನು ಬರೀಬಹುದು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಸೊ ಡಿವೈಡೆಡ್ ಬೈ ಎ ಬಿ, ಕರೆಕ್ಟಾ? ಇಸ್ ಈಕ್ವಲ್ ಟು, ಸೊ ಎ is common, so retaining b minus c, so this can be written as b plus c into b minus c, because in the form of a plus b into a minus b, so divided by bc, so divided by bc. ನೋಡಿ, ಅಬ್ಸರ್ವ್ ಮಾಡಿ, so a minus b ಹಾಗಾದ್ರೆ a minus b is common, ಇಲ್ಲಿ b minus c ಇದೆ, b minus c is common, ಅಂದ್ರೆ a minus b ಕಾಮನ್ ತೆಗೆದ್ರೆ ಇನ್ನೇನು ನೋಡ್ಕೊಳ್ಳೋದು, c plus a plus b ಅಂದ್ರೆ a plus b plus c, so divided by ab, ಕರೆಕ್ಟಾ? is equal to, ಇಲ್ಲಿ b minus c ಕಾಮನ್ ತೆಗೆದು, b minus c ಕಾಮನ್ ತೆಗೆದ್ರೆ ನೋಡಿ ಇದನ್ನ, so a plus b plus c ಅಂದ್ರೆ ಏನಾಯ್ತು, a plus b plus c, so divided by bc, ರೈಟ್? ಅಬ್ಸರ್ವ್ ಮಾಡಿ, a plus b plus c, a plus b plus c ನ್ಯೂಮರೇಟರ್ ಎಲ್ಲ ಇದೆ, ಕ್ಯಾನ್ಸಲ್ ಮಾಡಬಹುದು. ಅದೇ ರೀತಿಯಲ್ಲಿ ನೋಡಿ, b ಡಿನಾಮಿನೇಟರ್ ಎಲ್ಲ ಇದಾವೆ, ಕ್ಯಾನ್ಸಲ್ ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಎಸ್ ಇನ್ನೇನು ನೋಡ್ಕೋತು, ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ವಾಟ್, ಬಿ ಮೈನಸ್ ಸಿ ಡಿವೈಡೆಡ್ ಬೈ ಸಿ. ಓಕೆ, ಸೊ ಇದನ್ನ ಡಿವೈಡ್ ಮಾಡಿ, ಎ ಬೈ ಎ ಇಸ್ 1 ಮೈನಸ್, ಎಸ್ that's correct, 1 is ಅಂದ್ರೆ, so minus b by a is equal to, so b by c minus 1, ಕರೆಕ್ಟ್ ಇದೆಯಾ? ಎಸ್ a minus b ಅಂದ್ರೆ, so a minus b by ab ಅಂತಂದ್ರೆ, so ಇಲ್ಲಿ ಈ b ಇದೆಯಲ್ಲ ಡಿನಾಮಿನೇಟರ್ ಅಲ್ಲಿ, b ನ ಕ್ಯಾನ್ಸಲ್ ಮಾಡಬೇಡಿ, ಹಾಗೆ ಇರಲಿ. ಸೊ b ನ ಹಾಗೆ ಉಳಿಸ್ಕೊಳ್ಳಿ, c is b ಅಂದ್ರೆ ab by a by ab ಅಂದ್ರೆ ಏನಾಗುತ್ತೆ, 1 over b ಮೈನಸ್ b by ab ಅಂದ್ರೆ ಏನಾಗುತ್ತೆ, 1 over a, ಕರೆಕ್ಟಾ? ಇಸ್ ಈಕ್ವಲ್ ಟು, ಸೊ b by bc ಅಂತಂದ್ರೆ 1 over c ಉಳಿಯುತ್ತೆ, ಮೈನಸ್ 1 over b, ಕರೆಕ್ಟಾ? ಎಸ್, ನಾವೇನ್ ಬಗ್ಗೆ ಕನ್ಕ್ಲೂಡ್ ಮಾಡಬೇಕಾಗಿರೋದು, 1 over a, 1 over b, 1 over c are in AP, are in GP, are in HP. ಓಕೆನಾ? ಸಪೋಸ್ ಸೊ 1 over a, 1 over b, 1 over c are in AP ಅನ್ಕೊಂಡ್ರೆ ಹಾಗಾದ್ರೆ ಏನಾಗಬೇಕು, ಸೊ 3 ಟರ್ಮ್ಸ್, ಸಪೋಸ್ 3 ಟರ್ಮ್ಸ್ ಆರ್ ಇನ್ AP, ಏನಾಗಬೇಕಾಗುತ್ತೆ, ಸೊ 1 over b ಮೈನಸ್ 1 over a is same as 1 over c ಮೈನಸ್ 1 over b. ನೋಡಿ, ಇದೇ ಬಂದಿದೆ ಇಲ್ಲಿ. ಸೊ 1 over b ಮೈನಸ್ 1 over a, ಸೊ 1 over c ಮೈನಸ್ 1 over b ಅಂದ್ರೆ ಏನಿದೆ, ಸೊ 1 over a, 1 over b, 1 over c ಆರ್ ಇನ್ AP, ಹೌದಲ್ಲ? ಏನ್ ಬರೀಬಹುದು, ಸೊ 1 over a, 1 over b, 1 over c are in AP, right? ಬೇಕಾದ್ರೆ ರಿವರ್ಸ್ ಥಿಂಕ್ ಮಾಡಿ, 1 over a, 1 over b, 1 over c are in AP. So what is the definition? So 1 over b minus 1 over a. So difference of these two consecutive terms is same as difference of next two consecutive terms. ಇದೆಯಾ? ಹಾಗಾದ್ರೆ 1 over a, 1 over b, 1 over c are in AP. Okay.